ಹೆಂಗೋ ಸದ್ಯ ಇನ್ಮೇಲಾದ್ರೂ ನನಗೆ ಆರಾಮಾಗಿರುತ್ತಪ್ಪ. ಈ ಮಲ್ಲಿಯಕ್ಕ ಗಂಡನ ಮನೆಗೆ ಹೋಗ್ತಾರೆ. ಇವೆರಡೂವರೆ ತಿಂಗಳು ಯಪ್ಪ ಸಾಕಾಗೋಗಿತ್ತು ಇವ್ರ ಸೇವೆ ಮಾಡಿ ಮಾಡಿ. ಅತ್ತೆ ಎಲ್ಲೋದ್ರು, ಮಾವ ಯಾವಾಗ ಬರ್ತಾರೋ. ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತೀನಿ ಅಂತನ ಇಲ್ಲೇ ಕೂತ್ಕೊಂಡಿದ್ದಾರೆ. ಸುಮ್ಮನೆ ಹೋಗಿದ್ರೆ ಏನು ಇದ್ದೂರಾಗಿದ್ರು ಬಂದು ಮಾತಾಡ್ಸೋರಪ್ಪ. ಹೋ ಅತ್ತೆ ಬಂದ್ರ? ಅತ್ತೆ ಬನ್ನಿ ಬನ್ನಿ. ಯಾಕೆ ಪುಷ್ಪ ಬನ್ನಿ ಬನ್ನಿ ಅಂತಿದ್ಯಾ? ಬಂದಿದ್ದೀನಲ್ಲ, ಸಾಕಾಯ್ತು. ಅತ್ತೆ ಕೂತ್ಕೊಳ್ಳಿ, ಕೂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಈಗೇನ ಬಂದಿದ್ದೀರಾ, ಸುಸ್ತಾಗಿರ್ತೀರಾ. ಅತ್ತೆ ನಿಮ್ಗೊಂದು ಖುಷಿ ಸುದ್ದಿ. ಖುಷಿ ಸುದ್ದಿನ? ಏನೇ ಅದು? ಏನೂ ಇಲ್ಲ ಅತ್ತೆ, ಇವತ್ತು ನಿಮ್ಮ ಅಳಿಯ ಬಂದಿದ್ರು. ಅವರು ನಿಮ್ಮ ಮಗಳನ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾರಂತೆ ಇವತ್ತು. ಅದೇ ವಿಷಯನೇ ಹೇಳಕ್ಕೆ ನಾನು ನಿಮ್ಮನ್ನ ಕರೆದಿದ್ದ. ಅದೇ ಖುಷಿ ವಿಷಯ ಅಂದ್ರೆ. ಏನು ಅಳಿಯಂದ್ರು ಬಂದಿದ್ರಾ? ನಮ್ಮ ಮಲ್ಲಿನ ಕರ್ಕೊಂಡು ಹೋಗ್ತಾರಂತ ಮನೆಗೆ? ಇನ್ನು 3 ತಿಂಗಳು ಬಿದ್ದಿಲ್ವಲ್ಲೇ? 3 ತಿಂಗಳು ತುಂಬಿದ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರು. ಏನು ಹಿಂಗೆ ಹೇಳ್ತಾ ಇದ್ಯಾ? ಅದು ಖುಷಿ ಪಡುವಂತ ವಿಚಾರನ? ಇನ್ನೇನು ಖುಷಿ ಅಲ್ದೆ ಇನ್ನೇನತ್ತೆ? ಈಗ ಮಲ್ಲಿ ಅಕ್ಕ ಇರೋದ್ರಿಂದ ಎಷ್ಟು ಖರ್ಚಾಗುತ್ತೆ ಈ ಮನೆಗೆ. ಅವ್ರು ಹೋದ್ರೆ ನಿಮ್ಗೆ ಯಾವ ಖರ್ಚುನೂ ಇರಲ್ಲ, ಕೆಲಸನೂ ಕಡಿಮೆ ಆಗುತ್ತೆ. ನನಗೂ ಆರಾಮಾಗಿ ಕೆಲಸ ಇಲ್ಲದೆ ಆರಾಮಾಗಿ ಅಡುಗೆ ಗಿಡ್ಗೆ ಮಾಡ್ಕೊಂಡು ನೆಲ ಒರೆಸ್ಕೊಂಡು ನೀರು ತಂದ್ಕೊಂಡು ಆರಾಮಾಗಿ ಇರ್ಬೋದಲ್ಲ ಅಂತನ. ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇರಲ್ಲ, ಆರಾಮಾಗಿ ಕೂಲಿ ಹೋಗಿ ಬರ್ಬೋದು. ಅಯ್ಯೋ ಇದೇನೇ ಇದು? ಇದು ಖುಷಿ ಪಡೋ ವಿಚಾರ ಅಲ್ಲ. ಮಗಳು ಗಂಡನ ಮನೆಗೆ ಹೋದ್ರೆ ಎಂತವ್ರಿಗಾದ್ರೂ ಬೇಜಾರಾಗುತ್ತೆ. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಲಿ, ತವ್ರ ಮನೆಯಲ್ಲೇ ಇರ್ಲಿ ಅಂತ ಆಸೆ ಪಡ್ತಾರೆ. ಯಾರು ಸಂತೋಷ ಪಡಲ್ಲ. ಮಗಳು ಹೋಗ್ತಾ ಇದ್ದಾಳಲ್ಲಪ್ಪ ಅಂತನ. ಏನ್ ಮಾತಾಡ್ತೀಯ ನೀನು? ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಮಗಳನ್ನ ಕಳಿಸ್ಬಿಡಕ್ಕಾಗತ್ತಾ? ಎಷ್ಟೇ ಕಷ್ಟ ಆಗ್ಲಿ ತಂದೆ ತಾಯಿ ಆದವರು ಮಗಳನ್ನ ನೋಡ್ಕೊಂತಾರೆ. ಖರ್ಚಾಗುತ್ತೆ ಅಂತ ಹೇಳಿ ಯಾರು ನೋಡ್ಕೊಂಡೇ ಇರಲ್ಲ. ಏನಂತ ಮಾತಾಡ್ತೀಯ? ಏನು ನಿಮ್ಗೇನು ಸ್ವಲ್ಪನೂ ಅರ್ಥ ಆಗಲ್ವಲ್ಲೇ? ಅಯ್ಯೋ ಅಲ್ಲ, ಈ ಮನೆ ಪರಿಸ್ಥಿತಿ ಇರೋದ್ರಿಂದ, ಈ ತರ ಇರೋದ್ರಿಂದ ಹೇಳ್ದೆ. ನೀವು ಕೂಲಿ ಹೋಗ್ಬೇಕು, ಮಗಳು ಮನೆಯಲ್ಲಿದ್ದಾಳೆ, ಹಾಲು ಅದು ಇದು ಅಂತನ ಖರ್ಚಿರುತ್ತೆ. ಸಣ್ಣ ಪಾಪು, ಅದು ಅಲ್ಲದೆ ಅವರಿಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕ್ಬೇಕು. ನನಗೂ ಮಧ್ಯಾಹ್ನ ಎಲ್ಲ ಬಿಸಿ ಬಿಸಿ ಅನ್ನ ಮಾಡಿಕ್ಕೋದು ಎಲ್ಲ ಕಷ್ಟ ಆಗ್ತಾ ಇತ್ತು. ಪಾಪು ಎದ್ದು ಕಕ್ಕ ಬಟ್ಟೆ ಇದೆಲ್ಲ ತೊಳೆದಾಕ್ಬೇಕು, ಉಚ್ಚೆ ಬಟ್ಟೆ ತೊಳೆದಾಕ್ಬೇಕು. ಅದೆಲ್ಲ ತೊಂದರೆ ಆಗ್ತಿತ್ತು ನಿಮಗೂ. ಅದಕ್ಕೆ ಹಂಗಂತ ಹೇಳ್ದೆ. ಅಯ್ಯೋ ಅದ್ರಲ್ಲಿ ಏನಿದೆ ತಪ್ಪು? ನೀನು ಒಂದ್ ಮಗು ನೀರು, ನಿಮ್ಮ ಅಪ್ಪ ಅಮ್ಮನೂ ಹಂಗೆ ಅಂತಾರೇನು ನೋಡೋಣ. ಅದೇನ್ ಮಾತಾಡ್ತೀಯ? ನಮ್ಮ ಮಗಳು ನಮ್ಗೇನ್ ಭಾರ ಆಗಿಲ್ಲ, ಸುಮ್ನೆ ಇರು. ಸರಿ ಆಯ್ತು ಬಿಡಿ. ಇವತ್ತೇನು ಅವರು ಕರ್ಕೊಂಡು ಹೋಗ್ತಾರಂತೆ ರಾಜವಣ್ಣ ಮಲ್ಲಿ ಅಕ್ಕನ ಅವ್ರ ಮನೆಗೆ. ಹೌದಾ? ಅಯ್ಯೋ ದೇವ್ರೆ, ಯಾಕೆ ಹಿಂಗಿದ್ಕಿದಂಗೆ? ಅವರೇ ಬಂದ್ರಲ್ಲ, ಅವ್ರನ್ನೇ ಕೇಳಿ. ಅಳಿಯಂದ್ರೆ ನಮ್ಮ ಮಲ್ಲಿನ ಕರ್ಕೊಂಡು ಹೋಗ್ತಾ ಇದ್ರ ಮನೆಗೆ? ಅಲ್ಲ 3 ತಿಂಗಳು ತುಂಬಿದ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರಿ. ಯಾಕೆ ಇವಾಗ ಮಧ್ಯದಲ್ಲಿ? ಇನ್ನೊಂದು 15 ದಿವಸ ಆಗ್ಬಿಡಿ ಬಿಡಿ. ಇಲ್ಲ ಅತ್ತೆ, ಅಮ್ಮಗೆ ಊರಿನ ಕಸ ಎಲ್ಲ ಬಾಸಾಕಿ ಸೊಂಟ ಎಲ್ಲ ಇಟ್ಕೊಂಡಂಗಾಗೈತೆ. ಅವ್ರಿಗೆ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಈಗ ಗುಲಾಬಿ ಬೇರೆ ತಾಯಿ ಆಗ್ತಿದ್ದಾಳೆ. ಅವಳಿಗೂ ಏನೋ 1 ತಿಂಗಳು ಕೆಲಸ ಮಾಡಬೇಡ ಅಂತ ಪಂಡಿತರು ಹೇಳವ್ರಂತೆ. ಅಡುಗೆನೂ ಮಾಡೋಕ್ಕೆ ಹೋಗ್ಬೇಡ, ವಾಂತಿ ಆಗುತ್ತೆ, ಸುಸ್ತಾಗುತ್ತೆ, ಆರಾಮಾಗಿ ರೆಸ್ಟ್ ತಗೋ ಅಂತ ಹೇಳಿದಾರಂತೆ. ಅದಕ್ಕೆ ಇವಾಗ ಅಮ್ಮಗೆ ಕಷ್ಟ ಆಗ್ತಿದೆ. ಈಗ ಮಲ್ಲಿ ಬಂದರೆ ಅಲ್ಲಿ ಸ್ವಲ್ಪ ಸಹಾಯ ಆಗುತ್ತೆ ನಮಗೂ ಅಂತನ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ ಅತ್ತೆ. ಹೌದಮ್ಮವ, ಅತ್ತೆಗೆ ಹುಷಾರಿಲ್ವಾ? ಸರಿ ಸರಿ, ಕರ್ಕೊಂಡೋಗ್ಲಿ ಬಿಡಮ್ಮ. ಅಕ್ಕ ಅಲ್ಲಿದ್ರೆ ಅವಳು ಸ್ವಲ್ಪ ಸಹಾಯ ಮಾಡ್ತಾಳೆ ಅಡುಗೆ ಗಿಡಿಗೆ ಮಾಡೋಕ್ಕೆ. ಅಜ್ಜಿನೂ ಇರುತ್ತೆ, ತಿಮ್ಮಜ್ಜಿ, ಹೆಂಗೋ ಆಗುತ್ತೆ. ಪಾಪ ಗುಲಾಬಿ ಅಕ್ಕನೂ ಇಲ್ವಂತೆ. ಹೌದಾ? ಅಯ್ಯೋ ಇದು ಒಳ್ಳೆ ಪಜಿತಿ ಆಯ್ತಲ್ಲೋ. ನಾವು 3 ತಿಂಗಳಿಗೆ ಆದಮೇಲೆ ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ. ಏನು ಮಾಡೋದು? ಶಾಸ್ತ್ರದಾಗೂ 3 ತಿಂಗಳು ತಕ್ಕ ಕಳಿಸ್ಬೇಡಿ ಅಂತ ಹೇಳಿದ್ರು. ಏನು ಮಾಡೋದು? ಶಾಸ್ತ್ರನಾ? ಹೌದು ಅಳಿ. ಅಂದರೆ ಅವನು ನಿಮ್ಮ ಮಗ ಹುಟ್ಟಾಗ್ಲೇ ಹೋಗಿ ಶಾಸ್ತ್ರ ಕೇಳಿದ್ವಿ, ತವ್ರ ಮನೆಗಿದ್ದಾಳೆ. ಈಗ ಅವ್ನ ಗುರುಬಲ ಹೆಂಗಿದೆ ಏನು ಎತ್ತ ಅಂತನ 3 ತಿಂಗಳು ತುಂಬೋವರೆಗೂ ಗಂಡನ ಮನೆಗೆ ಕಳಿಸ್ಬೇಡಿ ಅಂತ ಹೇಳಿದ್ರು. ನಾವು ಹೆಂಗೂ ನೀವು ಬೇರೆ 3 ತಿಂಗಳು ಆದ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ವಾ, ಬಿಡು ಹೆಂಗೋ 3 ತಿಂಗಳು ಆಗೋವರೆಗೂ ಕರ್ಕೊಂಡು ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಒಳ್ಳೆ ಪದ್ಧತಿ ಆಯ್ತಲ್ಲ, ಏನಾದರೂ ತೊಂದರೆ ಆಗುತ್ತೋ ಏನೋ ಅಂತ. ಅಯ್ಯೋ ಅತ್ತೆ, ಹಂಗೆಲ್ಲ ಏನು ತೊಂದರೆ ಆಗಲ್ಲ ಬಿಡಿ. ಏನು ತೊಂದರೆ ಆಗ್ದಂಗೆ ನಾನಿದ್ದೀನಲ್ಲ, ನಾನು ನೋಡ್ಕೊಂತೀನಿ. ನೀವೇನು ಚಿಂತೆ ಮಾಡಬೇಡಿ. ಕಳಿಸ್ಕೊಡಿ, ಧೈರ್ಯವಾಗಿ ಕಳಿಸ್ಕೊಡಿ, ಏನೂ ಆಗಲ್ಲ, ನಾನಿದ್ದೀನಿ. ನಿಮ್ಮ ಮಗಳನ್ನು ನನ್ನ ಮಗನೂ ಚೆನ್ನಾಗಿ ನೋಡ್ಕೊತೀನಿ. ನೀವೇನು ಭಯ ಪಡಕ್ಕೆ ಹೋಗ್ಬೇಡಿ, ಏನು ತೊಂದರೆ ಆಗಲ್ಲ. ಹೌದಮ್ಮ, ಏನು ತೊಂದರೆ ಆಗಲ್ಲ ಬಿಡು. ಏನೋ ಶಾಸ್ತ್ರದವರು ಹೇಳ್ತಾರೆ, ಅದನ್ನೆಲ್ಲ ನೆಚ್ಕೊಂಡು ಕೂತ್ಕೊಂಡ್ರೆ. ಈಗ ಅತ್ತೆ ಹುಷಾರಿಲ್ವಂತೆ, ಅಲ್ಲಿ ನೋಡ್ಕೊಳ್ಳೋರು ಯಾರು ಹೇಳು? ಗುಲಾಬಿ ಅಕ್ಕನೂ ಇಲ್ವಂತೆ ಈಗಲೇ. ಹೋಗ್ಲಿ ಬಿಡು ಅಕ್ಕ. ಹೌದು ಅತ್ತೆ, ನಿಮ್ ಶಾಸ್ತ್ರ ಗೀತ್ರ ಎಲ್ಲ ಅದೆಲ್ಲ ಸುಳ್ಳು. ದುಡ್ಡು ಇಸ್ಕೊಳಕ್ಕೆ ಏನೇನೋ ಸುಳ್ಳು ಹೇಳಿರ್ತಾರೆ. ನೀವು ಅದನ್ನೆಲ್ಲ ನೆಚ್ಕೊಂಡು ಸುಮ್ನೆ ಬೇಡ ಅನ್ಬೇಡಿ. ಅವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಹೆಂಗಿದ್ರು ಯಾವತ್ತಿದ್ರು ಹೋಗ್ಲೇಬೇಕಲ್ಲ, ಕಳಿಸ್ಕೊಡಿ ಸುಮ್ನೆ. ಮಲ್ಲಿ ಅಕ್ಕ ಎಲ್ಲ ಬಟ್ಟೆ ಎಲ್ಲ ನಾ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಒಳಗಡೆ ಇದ್ದಾರೆ, ಕರಿತೀನಿ ಇರಿ.
ಅಕ್ಕ ಮಲ್ಲಿ ಅಕ್ಕ ನಿಮ್ಮ ಯಜಮಾನರು ಬಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ ಬನ್ನಿ ಬೇಗ. ಅಲ್ಲಿ ಅಲ್ಲಿ ಹೊರಟೆ ಬಿಟ್ಟೀನಿ ಪಾಪನ್ ಕರ್ಕೊಂಡು. ಹೌದಮ್ಮ, ಈ ಸಮಯದಲ್ಲಿ ನಾನು ಅಲ್ಲಿರೋದೇ ಒಳ್ಳೇದು. ಹೋಗ್ತೀನಿ ನಾನು. ಅವಾಗ್ಲೇನೆ ಬೆಳಗ್ಗೆ ನೀವು ಇರ್ಲಿಲ್ಲ, ಕೂಲಿ ಹೋಗಿದ್ರು, ನೀನು ಇರ್ಲಿಲ್ಲ, ಮಾದೇಶ್ನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಪುಷ್ಪ ಇದ್ಲ, ಅವಾಗಲೇ ಬಂದು ಹೇಳೋಗಿದ್ದೆ ಹೊರಟಿರು. ಸಾಯಂಕಾಲ ನಿಮ್ಮಮ್ಮ ಅಪ್ಪ ಅಮ್ಮ ಬಂದಾಗ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿಮ್ಮ ಮಳೆಯಂದ್ರು. ಹೋಗಿ ಬರ್ತೀನಮ್ಮ. ಹೌದಾ, ಸರಿ ಆಯ್ತು. ಅಯ್ಯೋ ಅದು ಪಾಪನ ಜಾತಕದಲ್ಲಿ ಬೇರೆ 3 ತಿಂಗಳವರೆಗೂ ಅಪ್ಪನ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು ಕಣೆ. ಅದಕ್ಕೆ ಏನಾನ ತೊಂದರೆ ಆಗುತ್ತಾ ಅಂತ ನನಗೆ ಯಾಕೋ ಭಯ ಆಗ್ತಿದೆ. ಅಯ್ಯೋ ಇದು ಒಳ್ಳೆ ಸಂಕಟ ಆಯ್ತಲ್ಲ. ಅಮ್ಮ ಆ ಥರ ಏನೂ ಆಗಲ್ಲ ಬಿಡು, ಯಾಕೆ ಭಯ ಪಡ್ತೀಯ? ಏನೂ ತೊಂದರೆ ಆಗಲ್ಲ ಬಿಡು. ಏನು ಮಾಡೋದು, ಅಲ್ಲೂ ಕಷ್ಟ ಅಂತ ಇದ್ದಾರೆ. ಈಗ ನಾನು ಹೋಗ್ಲಿಲ್ಲ ಅಂದರೆ ಅತ್ತೆ ಮತ್ತೆ ಸಿಟ್ಟು ಮಾಡ್ಕೊತಾರೆ. ಹೋದ್ರೆ ಹೆಂಗೋ ಪಾಪುನ ಸ್ವಲ್ಪ ಹಾಸಿಗೆ ಮೇಲೆ ಮಲಗಿಸಿ ನಾನೇ ಏನಾದರೂ ಮಾಡ್ಬೋದು ಅಡುಗೆ ಗಿಡಿಗೆ ಮಾಡೋಕ್ಕೆ. ಅವ್ರಿಗೆ ತೊಂದರೆ ಆಗುತ್ತೆ ಅಲ್ವಾ? ಏನೂ ನನಗೇನು ಆಗಲ್ಲ, ಸುಮ್ಮನೆ ಇರು. ಪಾಪಗೂ ಏನೂ ಆಗಲ್ಲ, ನೀನು ಹೆದರ್ಕೋಬೇಡ, ಧೈರ್ಯವಾಗಿ ಕಳಿಸು. ಸರಿ ಆಯ್ತಮ್ಮ, ಹೋಗ್ಬಾ. ನಿಮ್ಮ ಅಪ್ಪನೂ ಬಂದರು. ಮಲ್ಲಿ ಮಲ್ಲಿ ಏನಮ್ಮ ಇದು? ಅಪ್ಪ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ರೆ, ಅತ್ತೆ ಬೇರೆ ಹುಷಾರಿಲ್ವಂತೆ, ಗುಲಾಬಿ ಬೇರೆ ಬಸ್ರಿ ಅಂತೆ. ಈಗ ಅವಳ ಮನೆ ಕೆಲಸ ಮಾಡೋಕ್ಕಾಗಲ್ಲ, ಹಂಗಾಗಿ ಹೋಗ್ತಾ ಇದ್ದೀನಪ್ಪ. ಬರಲಾ? ಹೌದಾ, ಸರಿ ಆಯ್ತಮ್ಮ, ಒಳ್ಳೇದಾಗಲಿ, ಹೋಗ್ಬಾ. ನೀವೇ ಹೋಗಿ ಮನೆವರೆಗೂ ಬಿಟ್ಟು ಬನ್ನಿ, ಹೋಗಿ. ನೀನೇ ಹೋಗೆ. ಅಯ್ಯೋ ಇಲ್ಲ, ನನಗೆ ಯಾಕೋ ಕಾಲ್ ನೋವು. ನಾನು ನಾಳೆನೋ ಯಾವಾಗಾದ್ರೂ ಹೋಗಿ ಮಾತಾಡ್ಸ್ಕೊ ಬರ್ತೀನಿ, ನೀವೇ ಕರ್ಕೊಂಡೋಗಿ. ಸರಿ ಆಯ್ತು, ನಡಿಯಮ್ಮ ಮಲ್ಲಿ, ಹೋಗೋಣ. ಮಾದೇಶ ಬರ್ತೀನಿ. ಸರಿ ಆಯ್ತಕ್ಕ, ಹೋಗ್ಬಾ. ಪುಷ್ಪ ಹೋಗಿ ಬರ್ತೀನಿ. ಸರಿ ಮಲ್ಲಿ ಅಕ್ಕ, ಹೋಗಿ ಬನ್ನಿ, ಹೋಗಿ ಬನ್ನಿ. ಅಯ್ಯೋ ಹೋಗಿ ಬಿಟ್ರ, ದೇವ್ರಿ ಏನು ತೊಂದರೆ ಆಗ್ದಂಗೆ ಕಾಪಾಡಪ್ಪ. ಅಯ್ಯೋ ಅತ್ತೆ ಏನೂ ಆಗಲ್ಲ, ಸುಮ್ಮನೆ ಇರಿ. ಹಬ್ಬ, ನನಗಂತೂ ಫುಲ್ ಖುಷಿ ಆಯ್ತಪ್ಪ. ಖುಷಿನಾ? ಏನು ಪುಷ್ಪ ಹಿಂಗಂತ ಇದ್ಯಾ? ನಮ್ಮ ಅಕ್ಕ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಿದ್ದು ಖುಷಿನಾ ನಿನಗೆ? ಮತ್ತೆ ಅಯ್ಯೋ ನನಗಂತೂ ಅವ್ರು ಬಂದಾಗಿಂದ ಏನು ಕೆಲಸ ಬಿಡವೇ ಆಗ್ತಾ ಇರ್ಲಿಲ್ಲ. ಎಲ್ಲಾದ್ರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ. ಸಾಕಾಗ್ಬಿಟ್ಟಿತ್ತು, ಅದಕ್ಕೆ ಹಂಗಂತ ಹೇಳಿದ್ದು. ಬರ್ತಾರಲ್ಲ ಬಿಡಿ, ಅವಾಗ ಅವಾಗ ಇಲ್ಲೇ ಇದಾರಲ್ಲ, ಇದ್ದೂರಲ್ಲೇ ಇದ್ದಾರೆ, ಏನು ದೂರ ಇದ್ದಾರಾ? ಹೌದಾ, ಸರಿ ಆಯ್ತು. ನಾವು ಒಂದು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿದೀವಿ, ಅಡ್ವಾನ್ಸ್ ದುಡ್ಡು ಬೇರೆ ಇಸ್ಕೊಂಡಿದೀವಿ ಅಲ್ಲಿ ಇವ್ರ ಹತ್ರ, ಕೂಲಿ ಬರ್ತೀವಿ ಅಂತಾನ. ಇಷ್ಟು ದಿನ ಅಂತೂ ಮಲ್ಲಿ ಇದ್ಲು, ಅವಳು ನೋಡ್ಕೊಳಕ್ಕೆ ಬೇಕಾಗಿತ್ತಲ್ವ ನೀನು, ಅದಕ್ಕೆ ನಿನ್ನ ಎಲ್ಲೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಇಲ್ಲ ಇದ್ದು ಅವಳಿಗೆ ಅಡುಗೆ ಪಡ್ಗೆ ಮಾಡಿಕಮ್ಮ, ಏನನ್ನ ಕೇಳಿರೆ ಮಾಡ್ಕೊಡು ತಂದ್ಕೊಡು ಅಂತಾನ ಬಿಟ್ಟು ಹೋಗ್ತಿದ್ದೆ. ಇನ್ಮೇಲೆ ಏನು ಕೆಲಸ ಇಲ್ಲ ಅಲ್ವಾ ನಿನ್ಗೂ, ಬೇಜಾರು ಮಂತಾಗಿದ್ದು ಇದ್ದು, ಅದಕ್ಕೆ ಇಬ್ರು ಕೂಲಿ ಹೋಗೋಣ ಇನ್ಮೇಲೆ. ಗೊತ್ತಾಯ್ತಾ? ಏನು ಕೂಲಿನ? ನಾನಾ? ಏನಂತ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ ನನಗೆ ಬಿಸಿಲಲ್ಲೆಲ್ಲ ಮಾಡೋಕ್ಕಾಗಲ್ಲ ಅತ್ತೆ. ನಾನು ಮನೆ ಕೆಲಸ ಮಾಡ್ಕೊಂಡು ಮನೆ ಹತ್ರನೇ ಇರ್ತೀನಿ. ನೀವು ಮಾವ ನಿಮ್ಮ ಮಗ ಎಲ್ಲರೂ ಹೋಗ್ತಿರಲ್ಲ, ಮನೆ ಹತ್ರ ಅಡುಗೆ ಪಡಿಗೆ ಮಾಡೋದು ಬೇಡವಾ? ಎಲ್ಲಮ್ಮ ಅಡುಗೆ ಮಾಡ್ತೀಯ? ನನಗೆ ಸಾರು ಮಾಡಕ್ಕೆ ಬರಲ್ಲ ಅತ್ತೆ, ಆ ತಿಂಡಿ ಮಾಡಕ್ಕೆ ಬರಲ್ಲ ಅತ್ತೆ, ಕೋಳಿ ಸಾರು ಮಾಡಕ್ಕೆ ಬರಲ್ಲ ಅತ್ತೆ. ನನಗೆ ಸೌದಿ ಒತ್ಕ ಬರೋಕ್ಕೆ ತಲೆಯೆಲ್ಲ ಉರಿತೈತತ್ತೆ ಅಂತ ಹೇಳ್ತಲೇ ಇರ್ತೀನಿ. ಎಲ್ಲ ನಾನೇ ಮಾಡ್ತೀನಿ ಕೂಲಿ ಹೋಗಿ ಬಂದು. ಏನೋ ಒಂದಿಷ್ಟು ಕಸ ಮುಸ್ರೆ ನೀರು ಮಾಡ್ತೀಯ ಅಷ್ಟೇನೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಅದನ್ನ ಕೂಲಿ ಹೋಗಿ ಬಂದು ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಸಾಲ ತೀರೋವರೆಗೂ ಇಬ್ರು ಹೋಗೋಣ. ಸಾಲನ? ಎಷ್ಟು ಸಾಲ ಆಯ್ತತ್ತೆ? ನಿಮ್ಮ ಮಾವನಿಗೆ ಹುಷಾರಿಲ್ಲದೆ ಇದ್ದಾಗ, ಆಮೇಲೆ ಮಲ್ಲಿ ಬಂದ್ಮೇಲೆ ಸ್ವಲ್ಪ ಅದು ಇದು ತಾಂಬರಕ್ಕೆ ಎಲ್ಲನ ಸಾಲ ಮಾಡಿದ್ವಿ. ಅಲ್ಲಿ ಇವ್ರ ಹೊಲ್ದಕ್ಕೆ ಹೋಗ್ತೀವಲ್ವಾ, ಆ ಗೌಡ್ರ ಹೊಲ್ದಕ್ಕೆ ಕೂಲಿನ, ಹಂಗಾಗಿನ ಇಸ್ಕೊಂಡಿದ್ವಿ ಅವ್ರ ತಗೇನೆ ಅಡ್ವಾನ್ಸ್. ಅದಕ್ಕೆ ಎಷ್ಟು ಒಂದು 3,000 ಐತೆ, ಅದಕ್ಕೆ ಕೂಲಿ ಬಂದು ತೀರಿಸ್ತೀವಿ ಅಂತ ಹೇಳ್ತಾ ಇದ್ದೆ. ಹೆಂಗೂ ಇಲ್ವಲ್ಲ ಮಲ್ಲಿ, ಈಗ ಹೋಗಿದ್ದಾಳೆ. ನಾನು ನೀನು ಇಬ್ರು ಹೋದ್ರೆ ಬೇಗ ತೀರ್ಬಿಡುತ್ತೆ. ಅದಕ್ಕೆ ನಾಳೆಯಿಂದ ನಾನು ನೀನು ಕೂಲಿ ಹೋಗೋಣ. ನಾನೊಂದು ಸ್ವಲ್ಪ ಈಗ ಮನೆ ಕಂಡಿರ್ತೀನಿ, ಹೋಗಿ ಕಾಪಿ ಕಾಸ್ಕೊಂಬಂದು ಕೊಡು. ಮಾದೇಶನ ಈಗ ಬಂದವನೇ ಕೆಲ್ಸಕ್ಕೆ ಹೋಗಿ, ಬಾರ ಮಾದೇಶ. ನಡಿಯಮ್ಮ ಮನಿಕೋ, ನಾನು ಬರ್ತೀನಿ. ನನಗೇನೇನು ಹಂಗೆ ಸುಸ್ತಾಗಿಲ್ಲ, ಇಲ್ಲೇ ಕುತ್ಕೊಂತೀನಿ. ನೀನು ಹೋಗಿ ಮನಿಕೋ, ಹೋಗಿ ಒಳಿಗೆ ಹೋಗಿ. ಏನ್ರಿ ಇದು, ನನ್ನ ಕೂಲಿ ಕರಿತಾ ಇದಾರೆ ಅತ್ತೆ, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ನಾನಂತೂ ಬರಲ್ಲ. ನಿಮ್ಮ ಅಮ್ಮನಿಗೆ ಹೇಳ್ಬಿಡಿ, ಸಾಲ ಇದ್ರೆ ಅವರೇ ತೀರಿಸ್ಕೊಳಕ್ಕೆ. ನಾನು ಹೇಳಿದ್ನ ಸಾಲ ಮಾಡು ಅಂತನಾ? ನಾನು ಹಂಗ ಮೊಲ್ಯಕ್ಕೆ ಹೋದ್ರೆಲ್ಲ ಆರಾಮಾಗಿರ್ಬೋದು ಅಂತ ಖುಷಿ ಪಟ್ರೆ, ಇವ್ ನೋಡಿದ್ರೆ ನನ್ನೇ ಕೂಲಿ ಬಾ ಅಂತ ಹೇಳ್ತಾರೆ. ನಾನು ಬರಲ್ಲಪ್ಪ, ನೀವೇ ಹೋಗಿ. ಮಂತಾಗಿದ್ದು ಇದ್ದು ಏನು ಮಾಡ್ತೀಯ? ಬೇಜಾರಲ್ವಾ? ಸುಮ್ಮನೆ ಬಾ ಹೋಗೋಣ. ಹೆಂಗೂ ಇನ್ನೇನು ಅಡುಗೆ ಗಿಡಿಗೆ ಮಾಡೋಕ್ಕೆ ಬರಲ್ಲ, ಏನೂ ಇಲ್ಲ. ಅಮ್ಮನೇ ಬಂದು ಮುದ್ದೆ ಮಾಡಬೇಕು, ಸಾಂಬಾರು ಮಾಡ್ಬೇಕು. ನೀನೇನು ಒಂದಿಷ್ಟು ಅಕ್ಕಿ ಇಕ್ತೀಯ, ಒಂದಿಷ್ಟು ಕಸ ಗುಡಿಸ್ತೀಯ, ಮೊಸರೆ ತೊಳೆದಿಕ್ತೀಯ, ನೀರು ತಂದಿಕ್ತೀಯ, ಅಷ್ಟೇ ತಾನೇ. ಅದನ್ನು ಬೆಳಗ್ಗೆ ಟೈಮೋ ಇಲ್ಲ ಸಾಯಂಕಾಲ ಬಂದ ಮೇಲೋ ಮಾಡ್ಕೋಬೋದು. ಇನ್ನೇನು ಸೌದಿ ನಾನು ತತ್ತೀನಿ, ಅಮ್ಮ ಮುದ್ದೆ ಅನ್ನ ಸಾರು, ಅನ್ನ ಇಲ್ಲ ನೀನು ಮಾಡ್ತೀಯ, ಮುದ್ದೆ ಸಾರು ಅಮ್ಮ ಮಾಡುತ್ತೆ. ಇನ್ನೇನು ಕೆಲಸ ನಿನಗೆ? ಇನ್ನೇನು ಇಲ್ವಲ್ಲ. ಅಮ್ಮನ ಜೊತೆಗೆ ಹೋಗು ನಾಳೆಯಿಂದನ. ಹೋಗಿ ಇವಾಗ 1-2 ಲೋಟ ಕಾಪಿ ಕಾಸಕ್ಕೆ ಹೋಗಿ, ನನಗೊಂದು ಲೋಟ, ಅಮ್ಮಗೊಂದು ಲೋಟ.
ನಾನು ಈಗಲೇ ಇಲ್ಲೇ ಬರ್ತೀನಿ ಹಾಂ ಹೋಗಿ ಒಂದ ಮಾಡ್ಬತ್ತೀನಿ ಹೋಗಿ ಕಾಪಿ ಹೋಗೋಗಿ ಜಲ್ದಿ. ಅಯ್ಯೋ ಇದು ಒಳ್ಳೆ ಪಜಿತಿ ಆಯ್ತಲ್ಲಪ್ಪ. ಮಲ್ಲಿ ಅಕ್ಕ ಹೋದ್ರು ಆರಾಮಾಗಿರ್ಬೋದು ಅನ್ಕೊಂಡ್ರೆ ನನಗೆ ಕೂಲಿ ಕರಿತಿತ್ತಲ್ಲ ನಮ್ಮ ಅತ್ತೆ. ಅಯ್ಯೋ ಅದೇನೋ ಅಂತಾರಲ್ಲ, ಅಯ್ಯೋ ಬಾಣ್ಲಿಯಿಂದ ತೆಗೆದು ಬೆಂಕಿಗೆ ಹಾಕಿದ್ರು ಅಂತ ಹಂಗಾಯ್ತು. ಮಲ್ಲಿ ಅಕ್ಕ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದಿದ್ರೆ ನಾನು ಮನೆ ಹತ್ರನೇ ಇರ್ಬೋದಾಗಿತ್ತು. ನಾನು ಕೂಲಿನೇ ಕರಿತಾ ಇರಲಿಲ್ಲ ಅನ್ಸುತ್ತೆ ನಮ್ಮ ಅತ್ತೆ. ಈಗೇನು ಮಾಡಲಿ? ಅಯ್ಯೋ ಥೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.